ಕಲಬುರಗಿ ನಗರದಲ್ಲಿ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಾರಂಭವನ್ನು ವಿಶಾಲ್ ನವರಂಗ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಥಮ ಬಾರಿಗೆ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ರಚನೆ ಮಾಡಿ ಎಪಿ ಹೊಸಮನಿ ಅವರು ಅದಕ್ಕೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ನಾವು ಒಂದು ಭೀಮಾ ಕೋರೆಗಾಂವ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿದ್ದೆವು ಮತ್ತು ನಮ್ಮ ಭರಣಿ ಅವರು ಈ ಭೀಮಾ ಕೋರೆಗಾಂವ್ ಸಮಿತಿಯ ಉಪಾಧ್ಯಕ್ಷರಿದ್ದಾರೆ. ಎಲ್ಲಾ ಸಂಘಟನೆ ಮುಖಂಡರು ಒಳಗೊಂಡು ಈ ಒಂದು ಕಮಿಟಿ ರಚನೆ ಮಾಡಿ 1ನೇ ತಾರೀಕು ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಒಂದು ವರ್ಣರಂಜಿತವಾಗಿರತಕ್ಕಂತ ದೊಡ್ಡ ಪ್ರಮಾಣದ ಮೆರವಣಿಗೆಯನ್ನು ಹಮ್ಮಿಕೊಂಡು ಸಾಯಂಕಾಲ 4 ಗಂಟೆಗೆ ಅಂಬೇಡ್ಕರ್ ಪ್ರತಿಮೆ ಹತ್ತಿರ ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದೆವು. ಅಂಬೇಡ್ಕರ್ ಪ್ರತಿಮೆಯಲ್ಲಿ ಭೀಮಾ ಕೋರೆಗಾಂವ್ ವಿಜಯ ಸ್ತಂಭಕ್ಕೆ ಒಂದು ನಮನವನ್ನು ಸಲ್ಲಿಸಿ ಆ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮತ್ತು ವರ್ಣರಂಜಿತವಾಗಿ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮಕ್ಕೆ ಕಲಬುರಗಿ ನಗರದ ಮತ್ತು ಜಿಲ್ಲೆಯ ಎಲ್ಲಾ ಪ್ರಗತಿಪರ ಚಿಂತಕರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲಾ ದಲಿತ ಸಂಘಟನೆಗಳು ಭಾಗವಹಿಸಿ, ಕನ್ನಡ ಪರ ಸಂಘಟನೆಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ತಮ್ಮ ಮೂಲಕ ಎಲ್ಲಾ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೇವೆ. ಸರ್, ಈಗ ಇದೇ ಮೊದಲ ಬಾರಿ ಭೀಮಾ ಕೋರೆಗಾಂವ್ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೂಡ ನಿಂತು ಮಾಡಿದ್ದೆ. ಮತ್ತೆ ಯಾವ ರೀತಿ ಕಾರ್ಯಕ್ರಮ ಇರ್ತವೆ ಮತ್ತೆ ಯಾರು ಭಾಗಿಯಾಗ್ತಾರೆ? ಇದು ಒಂದು ಮೊದಲನೇ ಸಲ ಕಾರ್ಯಕ್ರಮ ಮಾಡೋದಕ್ಕಾಗಿ ಈಗಾಗಲೇ ಮಾಜಿ ಶಾಸಕರಾದಂತ ಚಂದ್ರಶೇಖರ್ ಅಪ್ಪುಗೌಡ ಪಾಟೀಲ್ ಅವರು ಯಾಕಂದ್ರೆ ಅವರು ಶಾಸಕರಿದ್ದಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಅನುದಾನವನ್ನು ತಂದು ಏನು ಭೀಮಾ ಕೋರೆಗಾಂವ್ನಲ್ಲಿದ್ದಂತ ಸ್ತಂಭವನ್ನು ನೋಡಿ ಕಲಬುರಗಿ ನಗರದಲ್ಲಿ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಹತ್ತಿರ ಭೀಮಾ ಕೋರೆಗಾಂವ್ ಸ್ತಂಭವನ್ನು ಮಾಡ್ಬೇಕಂತೇಳಿ ನಿರ್ಣಯ ಮಾಡಿ ಆ ಸ್ತಂಭ ಮಾಡಿದಾರ. ಆ ಸ್ತಂಭ ಮಾಡಿದಕ್ಕಾಗಿ ಅವರಿಗೆ ಏನಪ್ಪಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಕರೆದಿದ್ದೆವು. ಮತ್ತು ಇನ್ನು ಅಪ್ಪುಗೇರಿ ಸೋಮಶೇಖರ್ ಅವರು ಆ ಕಾರ್ಯಕ್ರಮವನ್ನು ಒಬ್ಬ ವಿಶೇಷ ಭಾಷಣಕಾರಿಯಾಗಿ ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ವರಜ್ಯೋತಿ ಬಂಜವರು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಮತ್ತು ಸಭೆ ಅಧ್ಯಕ್ಷತೆ ಈ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಧ್ಯಕ್ಷರಾದಂತ ವಿಶಾಲ್ ನವರಂಗ್ ಅವರು ಈ ಒಂದು ಸಭೆ ಅಧ್ಯಕ್ಷತೆ ವಹಿಸ್ತಾರೆ ಮತ್ತು ಎಲ್ಲಾ ಈ ಸಮಿತಿಯ ಪದಾಧಿಕಾರಿಗಳು ಮತ್ತು ಎಲ್ಲಾ ಸಂಘಟನೆ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ.